ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಾರ್ ಡ್ರೈವಿಂಗ್ ವಿಡಿಯೋ ಹಾಕಿದ್ದೆ ಅಲ್ವಾ ನಾನು. ಅದರ ನಂತರ ಒಂದೆರಡು ಮೂರು ಸಲ ನನಗೊಬ್ಬರು ಕಮೆಂಟ್ ಮಾಡ್ತಾನೆ ಇದ್ದಾರೆ, ಕಾರ್ ಡ್ರೈವಿಂಗ್ ಬೇಸಿಕ್ಸ್ ಲರ್ನಿಂಗ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಪಾಪ ಒಂದು ಮೂರು ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡ್ತಾ ಇದ್ರು. ನಾನು ಮಾಡ್ತೀನಿ ಅಂತಾನೆ ಹೇಳ್ತಾನೆ ಇದ್ದೆ, ಬಟ್ ನನಗೆ ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ. ಇವತ್ತು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗೆ ನನಗೆ ಕೂಡ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಕೂಡ ರೀಸೆಂಟ್ ಆಗಿ ಕಲ್ತಿರೋದ್ರಿಂದ ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ನಾನು ನನಗೆ ಟ್ರೈನ್ ಮಾಡಿದ್ರಲ್ವಾ, ಅವರು ನನಗೆ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಅದೇ ಥರ ನಿಮಗೆ ಕೂಡ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಿಂದ ನನಗೆ ಯಾವ ಥರ ಅವ್ರು ಹೇಳ್ಕೊಟ್ರು ಅದೇ ಥರ ನಿಮಗೆ ಕೂಡ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ ವಿಡಿಯೋ ಮಾಡಬೇಕಿದ್ರೆ ಲೇಟ್ ಆಯಿತು, ಸಾರಿ ಕೂಡ ಕೇಳ್ತಾ ಇದ್ದೀನಿ. ಅಂದರೆ 2-3 ಸಲ ಕಮೆಂಟ್ ಮಾಡಿದಾಗ ಅರ್ಥ ಆಯಿತು ನನಗೆ ಅವರು ಕೂಡ ಎಷ್ಟು ಇಂಟ್ರೆಸ್ಟಲ್ಲಿ ಇದ್ದಾರೆ ಕಾರ್ ಕಲಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನಮ್ಮೆಲ್ಲ ಒಂದು ಹೋಪ್ಸ್ ಇಟ್ಕೊಂಡು ಅವರು ಆ ರೀತಿ ಕಮೆಂಟ್ಸ್ ಮಾಡ್ತಾರೆ, ಆ ರೀತಿ ಕೇಳ್ತಾರೆ ಅಂತ ಕೂಡ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಇವತ್ತು ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಬನ್ನಿ, ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ಬೇಸಿಕ್ಸ್ ಮಾತ್ರ ಇವತ್ತು ತಿಳಿಸ್ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಎಲ್ಲಾನು ಒಂದೇ ಸಲಕ್ಕೆ ಹೇಳ್ಕೊಟ್ರೆ ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಕೂಡ. ಎಲ್ಲಾನು ಒಂದೇ ಸಲಕ್ಕೆ ಹೇಳೋದಕ್ಕೆ ಹೋಗಲ್ಲ. ಬೇಸಿಕ್ಸ್ ಯಾವ ತರ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಹೇಳ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಹಾಗೆ ಅವ್ರು ಕೇಳಿದ್ರು, ನೀವು ಬೇರ್ ಫುಡ್ ಡ್ರೈವ್ ಮಾಡ್ತೀರಾ ಅಂತ. ಎಸ್, ನಾನು ಬೇರ್ ಫುಡ್ ಡ್ರೈವೇ ಮಾಡೋದು. ಯಾವಾಗಲೂ ಕಾರ್ ಡ್ರೈವ್ ಮಾಡಬೇಕಿದ್ರೆ ನಾನು ಸ್ಯಾಂಡಲ್ಸ್ ಹಾಕಲ್ಲ. ಅಂದರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಇನ್ನು ನೆಕ್ಸ್ಟ್ ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ ಇದ್ದೀನಿ. ಅಂದರೆ ಹೀಲ್ಸ್ ಎಲ್ಲ ಹಾಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ. ಫ್ಲಾಟ್ ಸ್ಯಾಂಡಲ್ಸ್ ಎಲ್ಲ ಹಾಕೊಂಡಾಗ ನಮಗೆ ಆರಾಮಾಗಿ ಡ್ರೈವ್ ಮಾಡಬಹುದು, ಏನೋ ತೊಂದರೆ ಇಲ್ಲ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ಪರ್ಶ ಜ್ಞಾನ ಸಿಗಬೇಕು ಅಂತ ಹೇಳಿದ್ರೆ ನೀವು ಬೇರ್ ಫುಡ್ ಡ್ರೈವ್ ಮಾಡೋದೇ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಒಪಿನಿಯನ್. ಸೊ ಬನ್ನಿ, ಇವತ್ತು ಹೇಳ್ಕೊಡ್ತೀನಿ. ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಅಷ್ಟೊಂದು ಏನು ಪೂರ್ತಿಯಾಗಿ ನಾಲೆಜ್ ಇದೆ ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಬೇಸಿಕ್ಸ್ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ಕೊಡ್ತೀನಿ. ಹಾಗೆ ಡ್ರೈವ್ ಮಾಡಬೇಕಿದ್ರೆ ನಾನು ಯಾವ ಥರ ಡ್ರೈವ್ ಮಾಡ್ತೀನಿ, ಗೇರ್ ಯಾವ ಥರ ಚೇಂಜ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ, ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಓಕೆ, ಇವಾಗ ಫಸ್ಟ್ ಕ್ಲಚ್, ಬ್ರೇಕ್ ಹಾಗೆ ಎಕ್ಸ್ಲೇಟರ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಲೆಫ್ಟ್ ಲೆಗ್ಗಲ್ಲಿ ಏನು ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದು ಕ್ಲಚ್, ಇದಕ್ಕೆ ಕ್ಲಚ್ ಅಂತ ಹೇಳ್ತೀವಿ. ಇದು ಬ್ರೇಕ್, ನೆಕ್ಸ್ಟ್ ಇದು ಎಕ್ಸ್ಲೇಟರ್. ಹಾಗೆ ABC ಅಂತೇಳಿ ಇದಕ್ಕೆ ಹೇಳ್ತಾರೆ. ನಮಗೆ ಕಲಿಸ್ಬೇಕಿದ್ರು ಅಷ್ಟೇ ಪ್ರೆಸ್ A, ಪ್ರೆಸ್ B, ಪ್ರೆಸ್ C ಈ ಥರ ಹೇಳ್ಕೊಡ್ತಾರೆ. ಹಾಗೆ ಕ್ಲಚ್ ಯೂಸ್ ಆಗೋದು ಯಾವುದಕ್ಕೆ ಅಂತ ಹೇಳಿದರೆ ಗೇರ್ ಚೇಂಜ್ ಮಾಡೋದಕ್ಕೆ. ನಾವು ಗಾಡಿ ಇವಾಗ ಕಾರ್ನ ಡ್ರೈವ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನಮಗೆ ಗೇರ್ ಚೇಂಜ್ ಮಾಡೋದಕ್ಕಿರುತ್ತೆ. ಆ ಟೈಮಲ್ಲಿ ಕ್ಲಚ್ನ ನಾವು ಪ್ರೆಸ್ ಮಾಡಿಬಿಟ್ಟೆ ಗೇರ್ ಚೇಂಜ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ನಾವು ತುಂಬಾ ಚೆನ್ನಾಗಿ ಕಲಿಬೇಕಾಗತ್ತೆ. ನನಗೆ ತುಂಬ ಸಲ ನಾನು ತಪ್ಪು ಮಾಡ್ತಾ ಇದ್ದಿದ್ದು ಏನಂತ ಹೇಳಿದರೆ, ಕ್ಲಚ್ ಪ್ರೆಸ್ ಮಾಡ್ದೇ ನಾನು ಗೇರ್ ಹಾಕ್ತಾ ಇದ್ದೆ. ಆವಾಗ ಒಂಥರ ಸೌಂಡ್ ಬರ್ತಾ ಇತ್ತು. ಇದು ಕಲಿಬೇಕಾಗತ್ತೆ, ತುಂಬ ಇಂಪಾರ್ಟೆಂಟ್ ಇದು ಕೂಡ. ಹಾಗೆ ಗೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನ್ಯೂಟ್ರಲಲ್ಲಿ ಇರುವಾಗ ಈ ಥರ ಇರುತ್ತೆ. ಇದು ಫಸ್ಟ್ ಗೇರ್. ಹಾಗೆ ಇದು ನೋಡಿ, ಈ ಥರ ಹಾಕಿದಾಗ ಸೆಕೆಂಡ್ ಗೇರ್, ಇದು ಥರ್ಡ್ ಗೇರ್. ಹಾಗೆ ಹಿಂದಕ್ಕೆ ಬಂದರೆ ಫೋರ್ತ್ ಗೇರ್. ಹಾಗೆ ಇದು ಫಿಫ್ತ್ ಗೇರ್. ಈ ಥರ ಇರುತ್ತೆ ಗೇರ್. ಈ ಥರ ನಾವು ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಯಾವ ಥರ ಮಾಡೋದಂತ. ಕೀ ಹಾಕಿಬಿಟ್ಟು ಫಸ್ಟ್ ಒಂದು ರೌಂಡ್ ತಿರುಗಿಸಿ, ಆಮೇಲೆ ಸೆಕೆಂಡ್ ರೌಂಡ್ ತಿರುಗಿಸಿದಾಗ ಗಾಡಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲೈಟ್ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಸೀಟ್ ಬೆಲ್ಟ್ ಹಾಕ್ತಾ ಇದ್ದರೆ ಅದು ಸೈರನ್ ಹೊಡಿತಾ ಇರುತ್ತೆ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ. ಈಗ ಗಾಡಿ ಸ್ಟಾರ್ಟ್ ಆಗಿದೆ ಅಲ್ವಾ. ಇಲ್ಲಿ ನನ್ನ ಕಾಲು ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ. ಕ್ಲಚ್ಚಲ್ಲಿದೆ ಒಂದು ಕಾಲು, ಹಾಗೆ ಇನ್ನೊಂದು ಕಾಲು ಲೆಫ್ಟ್ ಲೆಗ್ ಕ್ಲಚ್ಚಲ್ಲಿದೆ, ಕ್ಲಚ್ ಮೇಲೆ ಇದೆ, ಪ್ರೆಸ್ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ. ಹಾಗೆ ರೈಟ್ ಲೆಗ್ ಬ್ರೇಕ್ ಮೇಲೆ ಇದೆ. ಈ ಥರ ಇರುತ್ತೆ. ಈ ಥರ ಇಟ್ಕೊಂಡ್ಬಿಟ್ಟೆ ನಾವು ಗಾಡಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಹಾಗೆ ಗಾಡಿ ಸ್ಟಾರ್ಟ್ ಮಾಡಿದ ನಂತರ ನಾವು ಗೇರ್ ಚೇಂಜ್ ಮಾಡಬೇಕಾಗತ್ತೆ. ಹಾಗೆ ಹ್ಯಾಂಡ್ ಬ್ರೇಕ್ ಕೂಡ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹ್ಯಾಂಡ್ ಬ್ರೇಕ್ ಇವಾಗ ರಿಲೀಸ್ ಮಾಡ್ತಾ ಇದ್ದೀನಿ. ಇದನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ಕೆಳಗಡೆ ಮಾಡಬೇಕು, ಡೌನ್ ಮಾಡಬೇಕು. ಈ ಥರ ಮಾಡಿದಾಗ ಗಾಡಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಗೇರ್ ಕೂಡ ಅಷ್ಟೇ ಫಸ್ಟ್ ಗೇರ್ಗೆ ಹಾಕೋಬೇಕು. ನಾವು ಯಾವಾಗಲೂ ಅಷ್ಟೇ ಕಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಗೇರ್ಗೆ ಹಾಕಿಬಿಟ್ಟೆ ನನಗೆ ಕಾರ್ನ ಮುಂದಕ್ಕೆ ತೆಗೆಯೋದಕ್ಕಾಗೋದು. ಇಲ್ಲಾಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನ್ಯೂಟ್ರಲಲ್ಲಿದ್ದರೆ ಗಾಡಿ ಮುಂದಕ್ಕೆ ಹೋಗಲ್ಲ. ಹಾಗೆ ಫಸ್ಟ್ ಗೇರ್ಗೆ ಹಾಕೊಂಡ್ಬಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಆದ ನಂತರ ಇದಕ್ಕೆ ಡಿ ಕ್ಲಚ್ ಅಂತ ಹೇಳ್ತೀವಿ ನೋಡಿ. ಮುಕ್ಕಾಲು ಕ್ಲಚ್, ಹಾಗೆ ಬಿಯಿಂದ ಕಾಲು ತೆಗೆದು ಎಕ್ಸ್ಲೇಟರ್ ಮೇಲೆ ಕೊಡಬೇಕಾಗತ್ತೆ. ಅಂದರೆ ಇದಕ್ಕೆ ಡಿ ಕ್ಲಚ್ ಅಂತ ಹೇಳ್ತಾರೆ. ಇದು ತುಂಬ ಕಷ್ಟ, ಬಟ್ ಕಲಿತಾ ನಿಮಗೆ ತುಂಬ ಈಸಿ ಆಗ್ತಾ ಬರುತ್ತೆ. ಮುಕ್ಕಾಲು ನಮ್ಮದು ಲೆಫ್ಟ್ ಲೆಗ್ ಏನು ಕ್ಲಚ್ ಮೇಲೆ ಇರುತ್ತಲ್ವ, ಮುಕ್ಕಾಲು ಭಾಗದಷ್ಟು ನಾವು ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಮುಕ್ಕಾಲು ಭಾಗದಷ್ಟು ಈ ಥರ ತೆಗಿಬೇಕಾಗತ್ತೆ ನೋಡಿ. ತೆಗೆದು ಬ್ರೇಕ್ ಮೇಲಿಂದ ಕಾಲು ತೆಗೆದು ಎಕ್ಸ್ಲೇಟರ್ ಮೇಲೆ ಕೊಡಬೇಕಾಗತ್ತೆ. ಗಾಡಿ ಸ್ಟ್ರೈಟ್ ರೋಡಲ್ಲಿ ಮೂವ್ ಆಗಬೇಕಿದ್ರೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಾರ್ ಮೂವ್ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನ್ಯೂಟ್ರಲಲ್ಲಿ ಇಟ್ಕೊಂಡಿದ್ದೀನಿ. ಏನಾದರೂ ನಾನು ನ್ಯೂಟ್ರಲಿಂದ ತೆಗೆದು ಗೇರಿಗೆ ಹಾಕಿಬಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಕ್ಲಚ್ಚಿಂದ ಕಾಲು ತೆಗೆದ್ರೆ ಆ ಕೂಡಲೇ ಕಾರ್ ಮೂವ್ ಆಗೋದಕ್ಕೆ ಶುರುವಾಗುತ್ತೆ.
ಹಾಗೆ ಗಾಡಿನ ನಿಲ್ಲಿಸಬೇಕಿದ್ರೂ ಅಷ್ಟೇ ನಾವು ಫಸ್ಟಿಗೆ ಕ್ಲಚ್ ಬ್ರೇಕ್ ಮೇಲೆ ಕಾಲು ಇರುತ್ತಲ್ವ ಆ ಟೈಮಲ್ಲೇ ನಾವು ಗೇರ್ನ ನ್ಯೂಟ್ರಲ್ಗೆ ಹಾಕಬೇಕು. ಆಮೇಲೆ ಹ್ಯಾಂಡ್ ಬ್ರೇಕ್ನ ಮೇಲ್ಗಡೆ ವಾಪಸ್ ನಾವು ಎಳಿಬೇಕಾಗತ್ತೆ. ಈ ರೀತಿ ಗೇರ್ ಮತ್ತು ಹ್ಯಾಂಡ್ ಬ್ರೇಕ್ನ ಮೇಲ್ಗಡೆ ಗೇರ್ ನ್ಯೂಟ್ರಲ್ಗೆ ತಂದುಬಿಟ್ಟು ಹ್ಯಾಂಡ್ ಬ್ರೇಕ್ನ ಮೇಲ್ಗಡೆ ಎಳೆದು ಆದ ನಂತರನೇ ನಾವು ಕ್ಲಚ್ಚಿಂದ ಕಾಲು ತೆಗಿಬೇಕಾಗತ್ತೆ, ಬ್ರೇಕಿಂದ ಕಾಲು ತೆಗೆದು ಆಮೇಲೆ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಗಾಡಿ ಕೂಡ ನಾವು ಕೀನ ಆಫ್ ಮಾಡಿ ಬಂದ್ ಮಾಡ್ಕೋಬಹುದು. ಈ ರೀತಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ನಮ್ಮದು ಒಂದು ಬೇಸಿಕ್ಕಾಗಿ ನಾವು ಕಲಿಯುವಂತಹ ಒಂದು ಬೇಸಿಕ್ ಲರ್ನಿಂಗ್ ಡ್ರೈವಿಂಗ್ ನಾನಿವಾಗ ಹೇಳ್ಕೊಟ್ಟಿರುವಂಥದ್ದು ನಿಮಗೆ. ಹಾಗೆ ಇಲ್ಲಿ ಒಂದು ನಿಮಗೆ ಹೇಳ್ಕೊಡ್ತೀನಿ. ಏನಂತ ಹೇಳಿದ್ರೆ, ಇಲ್ಲಿ ನಂದು ರೈಟ್ ಲೆಗ್ ಏನಿದೆ ನೋಡಿ, ಅದರಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಲ್ವ, ಅದು ಆ್ಯಕ್ಸಿಲೇಟರ್. ಅದಕ್ಕೆ ಈ ರೀತಿ ಸ್ಟ್ರೈಟಾಗಿ ಕಾಲಿಟ್ಟು ಒಂದು ಸಲ ಬ್ರೇಕಿಗೆ ಇಡೋದು, ಇನ್ನೊಂದು ಸಲ ಆ್ಯಕ್ಸಿಲೇಟರ್ಗೆ ಇಡೋದು, ಕಾಲು ತೆಗೆದು ಈ ಥರ ಮಾಡಬಾರ್ದು. ಈ ಥರ ವಿ ಶೇಪಲ್ಲಿ ಇಟ್ಕೋಬೇಕಾಗತ್ತೆ. ವಿ ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ಆ್ಯಕ್ಸಿಲೇಟರ್ ಕೊಡಬೇಕಿದ್ರೆ ಆ ಕಡೆ ಮೂವ್ ಮಾಡಬೇಕು, ಬ್ರೇಕ್ ಹಾಕಬೇಕು ಅಂತ ಹೇಳಿದರೆ ಈ ಕಡೆ ಮೂವ್ ಮಾಡಬೇಕು. ನಿಮ್ಮ ಈ ಕಾಲಿನ ಹಿಮ್ಮಡಿ ಏನಿದೆ ನೋಡಿ, ಅದು ಕಾರಿಗೆ ನಿಮ್ಮದು ಕಾರಿನ ಕೆಳಭಾಗ ಇರುತ್ತಲ್ವ, ಮ್ಯಾಟ್ ಮೇಲೇ ಇರಬೇಕಾಗತ್ತೆ. ವಿ ಶೇಪಲ್ಲಿ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ನಾನು ಯಾವ ಥರ ಡ್ರೈವ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ನಿಮಗೆ. ಫಸ್ಟ್ ನಾನು ಕಾರಲ್ಲಿ ಕೂತ ಕೂಡಲೇ ನಾನು ಸೀಟ್ ಬೆಲ್ಟ್ ಹಾಕೋತೀನಿ. ಆಮೇಲೆ ಕ್ಲಚ್ ಬ್ರೇಕನ್ನ ಹಿಡ್ಕೊಂಡು ಗೇರ್ ಚೇಂಜ್ ಮಾಡ್ತೀನಿ. ಹಾಗೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡ್ತೀನಿ. ರಿಲೀಸ್ ಮಾಡಿಬಿಟ್ಟು ನಿಧಾನಕ್ಕೆ ಈ ಥರ ಕಾರ್ನ ಮೂವ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಗೇರ್ ಫಸ್ಟ್ ಗೇರಲ್ಲೇ ಇರಬೇಕಾಗತ್ತೆ. ಯಾವಾಗಲೂ ಅಷ್ಟೇ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡಬೇಕು ಅಂತ ಅಂದಾಗ ಫಸ್ಟ್ ಗೇರ್ ಹಾಕಿಬಿಟ್ಟು ಮೂವ್ ಮಾಡಬೇಕಾಗತ್ತೆ. ಸ್ವಲ್ಪ ಮುಂದಕ್ಕೆ ಹೋದಾಗ, ಸ್ವಲ್ಪ ಫಾಸ್ಟ್ ಆಗ್ತಾ ಇದ್ದೀವಿ ಅಂತ ಅಂದಾಗ ಗಾಡಿ ಡಗಡಗ ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗೇರ್ ಚೇಂಜ್ ಮಾಡೋದಕ್ಕೆ ಕೇಳುತ್ತೆ ಅದು. ಆ ಟೈಮ್ನಲ್ಲಿ ನೀವು ಸೆಕೆಂಡ್ ಗೇರ್ ಇಲ್ಲ ಅಂತ ಹೇಳಿದ್ರೆ ತರ್ಡ್ ಗೇರ್ಗೆ ಹಾಕಿಬಿಟ್ಟು ಗಾಡಿನ ಓಡಿಸ್ಕೋಬೋದು. ನಾನು ಹೆಚ್ಚಾಗಿ ತರ್ಡ್ ಗೇರಲ್ಲಿ ಗಾಡಿ ಓಡಿಸ್ತೀನಿ. ಈ ಥರ ಪ್ಲೇನ್ ರೋಡ್ ಇದ್ದಾಗ, ಒನ್ ವೇ ಎಲ್ಲ ಇರುತ್ತಲ್ವ, ಆ ಟೈಮಲ್ಲೆಲ್ಲ ನಾನು ಜಾಸ್ತಿ ತರ್ಡ್ ಗೇರಲ್ಲೇ ಗಾಡಿನ ಓಡಿಸ್ತೀನಿ. ಸಿಟಿ ಅಂತ ಬಂದಾಗ ಸೆಕೆಂಡ್ ಗೇರೇ ಹಾಕ್ತೀನಿ. ಇದನ್ನೇ ನನಗೆ ಕೂಡ ಹೇಳ್ಕೊಟ್ಟಿರುವಂಥದ್ದು. ಸಿಟಿ ಕಡೆ ಬಂದಾಗ, ಅಂದರೆ ಸಿಟಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಸೆಕೆಂಡ್ ಗೇರ್ಗೆ ಬರಬೇಕಾಗತ್ತೆ. ಯಾಕೆಂತ ಹೇಳಿದರೆ ಸ್ಲೋ ಆಗಿ ಹೋಗಬೇಕಾಗಲ್ವಾ. ಸೊ ಆ ಮೂಮೆಂಟಲ್ಲಿ ನಾವು ಸೆಕೆಂಡ್ ಗೇರ್ಗೆ ಹಾಕಿಬಿಟ್ಟು ನಾವು ಕಾರ್ನ ಡ್ರೈವ್ ಮಾಡಬೇಕಾಗತ್ತೆ ಅಂತ ಹೇಳ್ಕೊಟ್ಟಿದ್ರು. ಸೊ ಅದನ್ನೇ ನಾನು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಫೋರ್ತ್ ಗೇರ್, ಫಿಫ್ತ್ ಗೇರೆಲ್ಲ ಹಾಕೋದಕ್ಕೆ ಹೋಗಲ್ಲ, ಕಷ್ಟ ಆಗುತ್ತೆ, ನನಗೆ ಕಂಟ್ರೋಲ್ ಸಿಗಲ್ಲ. ಫೋರ್ತ್ ಗೇರ್ ಅಂತ ಹೇಳಿದರೆ ಸ್ವಲ್ಪ ಫಾಸ್ಟಾಗಿ ಓಡಿಸ್ಬೇಕಾಗತ್ತೆ ಗಾಡಿನ. ಸೊ ನಾನು ಯಾವಾಗಲೂ ಅಷ್ಟೇ ತರ್ಡ್ ಗೇರಲ್ಲೇ ಹೋಗ್ತೀನಿ. ಪೇಟೆ ಅಂತ ಬಂದಾಗ ಸೆಕೆಂಡ್ ಗೇರ್ಗೆ ಹಾಕ್ತೀನಿ. ಇದಿಷ್ಟು ಇವತ್ತಿನ ಬೇಸಿಕ್ಸ್ ಲರ್ನಿಂಗ್ ಡ್ರೈವಿಂಗ್ ವಿಡಿಯೋ ಅಂತ ಹೇಳ್ಬೋದು. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಇನ್ನೇನಾದರೂ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಡೌಟ್ಸ್ ಏನಾದರೂ ನಿಮಗಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನನಗೆ ಬೇಕಿದ್ದರೆ ವಾಪಸ್ ನನಗೆ ಗೊತ್ತಿಲ್ಲ ಅಂದರೆ ಯಾರ ಹತ್ರ ಆದರೂ ಕೇಳಿ ಆದರೂ ತಿಳ್ಕೊಂಡು, ನಾನು ಹಸ್ಬೆಂಡ್ ಮಗನ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ರಿವರ್ಸ್ ಗೇರ್ ಹಾಕೋದ್ರ ಬಗ್ಗೆ, ಗಾಡಿನ ಹಿಂದಕ್ಕೆ ತೆಗೆಯೋದ್ರ ಬಗ್ಗೆ ನಾನು ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ. ಯಾಕೆಂತ ಹೇಳಿದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ನೋಡ್ತಾ ಇರಬೇಕಿದ್ರೆ ಎಲ್ಲನೂ ಒಂದೇ ಸಲ ಹೇಳಿದರೆ ಗಾಡಿ ಸ್ಟಾರ್ಟ್ ಮಾಡೋದು, ಹಾಗೆ ರೋಡಲ್ಲಿ ಕಾರ್ ಮೂವ್ ಮಾಡಬೇಕಿದ್ರೆ, ಕಾರ್ ಓಡಿಸ್ತಾ ಇರಬೇಕಿದ್ರೆ ಗೇರ್ ಯಾವ ಥರ ಚೇಂಜ್ ಮಾಡಬೇಕು, ಹಾಗೆ ನಾನು ಪರ್ಸ್ನಲಿ ನಾನು ಯಾವ ಥರ ಕಾರ್ ಓಡಿಸ್ತೀನಿ, ಯಾವ ಗೇರಲ್ಲಿ ಹಾಕಿಬಿಟ್ಟು ಕಾರ್ ಓಡಿಸ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೇನಾದರೂ ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಬೇಕು ಅಂತ ಹೇಳಿದರೆ, ಅದರ ಬಗ್ಗೆ ಕಲಿಬೇಕು ಅಂತ ಹೇಳಿದರೆ ನೀವು ಖಂಡಿತವಾಗ್ಲೂ ಡ್ರೈವಿಂಗ್ ಕ್ಲಾಸಸ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳಿಕೊಡ್ತಾರೆ ಯಾವ ಥರ ಸ್ಟೇರಿಂಗ್ ಬ್ಯಾಲೆನ್ಸ್ ಎಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದನ್ನು ವೀಡಿಯೋದಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀವು ಬೇಕಿದ್ರೆ ಕ್ಲಾಸಿಗೆ ಹೋಗಿಬಿಟ್ಟು ಅಲ್ಲಿ ಕಲಿಬಹುದು. ಸೊ ನನಗೆ ಗೊತ್ತಿರುವಷ್ಟು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.